ರೀ ಬನ್ರಿ, ಕಾರ್ ತೆಗಿಯುವಂತೆ. ಕಾರ ಈಗ ಎಲ್ಲಿಗೆ ತಗೊಂಡೋಯ್ತೀಯಾ? ಹೊಸ ಕಾರ್ನ ಸುಮ್ಕಿರು. ಈಗ ಸಡನ್ನಾಗಿ ಎಲ್ಲಿಗೆ ತಗೊಂಡೋಯ್ತೀಯ ಹೇಳು? ದೂರ ಎಲ್ಲೂ ಇಲ್ಲ ರೀ. ನಮ್ಮ ಅಮ್ಮನ ಮಂತಕ್ಕೆ ತಗೊಂಡೋಯ್ತೀನಿ. ನಮ್ಮ ಅಣ್ಣ ಹೊತ್ತಿಗೆಗೆ ಚೆನ್ನಾಗಿ ಉರಿಸ್ಬೇಕಲ್ವಾ. ಅವ್ರು ನನ್ನ ಎಷ್ಟು ಆಡ್ಕೊಂಡಿದ್ರು ಹೇಳು. ಏನು ಒಸಿ ಆಡ್ಕೊಂಡಿದ್ರೆ ಬೇಜಾನ್ ಆಡ್ಕೊಂಡಿದ್ರು ನನ್ನ. ಅವ್ರಿಗೆ ಚೆನ್ನಾಗಿ ಉರಿಸ್ಬೇಕು ಅಂತ ಹೇಳಿದ್ರೆ ಇವಾಗ ನಾನು ಕಾರ್ ತಗೊಂಡಿರೋದನ್ನ ಅವ್ರು ನೋಡಿ ಚೆನ್ನಾಗಿ ಉರ್ಕೋಬೇಕು ಅಷ್ಟೇ ಏನಿಯ. ಅದೇ ನಿನಗೆ ನನಗೆ ಆಸೆ, ಅಷ್ಟು ಉರ್ಕೋಬೇಕು ಅವರು ಅಂತ ಹೇಳ್ಬಿಟ್ಟು. ನೋಡಿ ಹೆಂಗಾದ್ರೂ ಮಾಡಿ ಚೆನ್ನಾಗಿ ಉರಿಸ್ತೀನಿ ಇವಾಗ. ಬಂದ್ರೆ ಹೋಗೋಣ ಸುಮ್ಕೆನೇ. ಯಪ್ಪ ಈಗ ಯಾಕೆ ಬೇಕು ಸುಮ್ಕಿರೆ? ಅದೇನೋ ಸುಮ್ನಿರಕ್ಕಾಗ್ದಿದ್ದಾರೆ, ಅದೇನೋ ಮಾಡ್ಕೊಂಡ್ರು ಅನ್ನಂಗೆ. ನಿಮ್ಮ ಅಣ್ಣ ಇಂಥ ಸುಮ್ಕೇನೆ ಯಾಕೆ? ಬೇಡ ಸುಮ್ಕಿರು. ರೀ ಇವಾಗ ನೀವು ಗೊತ್ತಿರೋ ಬರೋಕ್ಕಿರೋ ಹೇಳಿ, ಉರಿಸ್ಬೇಕು ಅಷ್ಟೇನಿಯ. ನಾನು ಕಾರ್ ಓಡ್ಸಕ್ಕೆ ಬರಂಗಿದ್ರೆ ನಾನೇ ಎತ್ಕೊಂಡು ಹೋಗ್ಬಿಟ್ಟು ಉರಿಸ್ಬಿಡ್ತಾ ಇದ್ದೆ. ನಾನು ಕಾರ್ ಎತ್ಕೊಂಡು ಹೋಗೋಕ್ಕೆ ಬರೋಕ್ಕಿಲ್ವಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಿರೋದು. ಸುಮ್ಕೇನೆ ನೀವು ಗೊತ್ತಿರೋ ಬರೋಕ್ಕಿಲ್ವ ಹೇಳಿ ಸುಮ್ಕೇನೆ. ನನಗೆ ಸುಮ್ಮನೆ ಉರಿಸ್ಬೇಡ್ರಿ ನೀವಂತೂ. ಅಲ್ಲ ನಿಮ್ಮ ಅಣ್ಣ ಮೊದಲೇ ನೀ ಹೆಂಗೆ ಸಿಕ್ಕರು ಹಂಗೆ ನೀ ಆಡ್ತಾನೆ. ಇವಾಗ ಕಾರ್ ನೋಡ್ಬಿಟ್ಟು ಸುಮ್ಮನೆ ಇನ್ನೇನೇನು ಹೇಳ್ತಾನೋ ನನಗಂತೂ ಗೊತ್ತಿಲ್ಲ. ಅದಕ್ಕೇನೆ ನೀಯಾ ಅವನೇನಂತಾನೆ? ಅವಳೆಲ್ಲ ಕಿತ್ತೋದೊಳ್ ಪ್ರಿಯ ಎಷ್ಟು ಮಾತಾಡ್ತಾ ಇದ್ದು. ಏನು ಒಸಿ ಮಾತಾಡ್ತಾ ಇದ್ಲಾ? ಎಷ್ಟು ಮಾತಾಡ್ತಾ ಇದ್ಲು ಹೇಳಿ. ಅಯ್ಯೋ ನನಗಂತೂ ಹೆಂಗೆ ಮೈ ಉರ್ದೋಗ್ಬಿಡ್ತದೆ ನನಗಂತೂ ಅಂತಂದರೆ. ಬನ್ನಿ ಅವಳು ಚೆನ್ನಾಗಿ ಉರಿಸ್ಬೇಕು ನಾನಂತೂ. ಏನು ಒಸಿ ಉರ್ಸೋದಲ್ಲ, ನಾನು ಬೇಜಾನ್ ಉರಿಸ್ಬೇಕು. ಬರ್ರಿ. ಲೇ ಬ್ಯಾಡ ಕಣೆ ನೇತ್ರ, ನನ್ನ ಮಾತು ಕೇಳಿ. ಈಗ ಸುಮ್ಮನೆ ಬತ್ತಿರೋ ಬರೋಕ್ಕಿಲ್ವೋ? ಸರಿ ನೋಡಿ, ಹಾಳಾಗೋಗ್ಲಿ. ಅಲ್ಲಿ ಶಾಣೆ ಏನು ಮಾತಾಡೋಕೆ ಹೋಗ್ಬೇಡ. ಸುಮ್ಮನೆ ಕಾರ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸು, ಆಮೇಕಿಂದ ವಾಪಸ್ ಬಂದ್ಬಿಡೋಣ. ಸುಮ್ಮನೆ ನೀನು ಏನೋ ಮಾತಾಡೋದು, ಅಲ್ಲಿ ಏನೋ ಆಗೋದು, ಎಡವಟ್ಟಾಗೋದು, ಅದೆಲ್ಲನೂ ನಂಗೆ ಇಷ್ಟ ಇಲ್ಲ. ಸರಿನಾ? ಏನೋ ಮಾಡೋಕ್ಕೋಗಿ ಏನೋ ಆಯಿತು ನನಗೆ ಸುಮ್ಮನೆ ಯಾಕೆ ಬೇಕು ನೋಡು. ಏನೂ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ನಾನು ಕಾರ್ ತಗೊಬಿಟ್ಟು ಬಂದು ನಿಲ್ಲಿಸ್ತೀನಿ, ಕರೆದು ನಿಮ್ಮ ಮನೆಯವ್ರಿಗೆಲ್ಲನೂ ತೋರಿಸಿ ಆಮೇಕಿಂದ ಸುಮ್ಮನೆ ಆಗ್ಬಿಡ್ಬೇಕು. ಶಾಣೆ ಏನೂ ಮಾತಾಡಬಾರ್ದು. ನಡೀರಿ. ಅಯ್ಯೋ ಪುರಾಣ ಹೇಳ್ತಾರೆ, ನಡೀರಿ ಸುಮ್ಕೆನೆ. ಈಗ ನೋಡು ಹೆಂಗೆ ಉರಿಸ್ತೀನಿ ಅಂತ. ಅಪ್ಪ ಅಪ್ಪ ಬೇಡ, ಅಮ್ಮ. ನಮ್ಮಮ್ಮನ ಕರಿಲ್ಲ. ನಮ್ಮಮ್ಮ ಬೇರೆ ಊರಾಗಿಲ್ಲ. ನಮ್ಮಮ್ಮ ಬೇರೆ ಮುಂಚ್ಕೊಂಡು ಹೊಂಟೋಗ್ಬಿಟ್ಟೈತಂತೆ ಅವ್ರ ಮನೆಗೆ. ಮತ್ತು ಯಾರನ್ನ ಕರೆಯೋ ಥರ ಕರೆದು ಉರಿಸ್ಲಿ? ಈ ಮನೆಗೆ ಯಾರು ಅವರೇ ಉರ್ಸೋಕ್ಕೆ? ಈಚೆ ಕಡೆಗೆ ಬರೋ ಗಂಟ ಕಾಯ್ಬೇಕಾ? ಏನ್ರಿ ಮಾಡೋದು ಇವಾಗ? ಉರಿಸ್ಬೇಕು ನಾನು ಚೆನ್ನಾಗಿ. ಅಯ್ಯೋ ಲೇ ನೇತ್ರ, ನಿಜವಾಗ್ಲೂ ನಿಮ್ಮ ಅಣ್ಣ ಸೋರಿ ಇಲ್ಲ. ಕ್ರಾಕ್ ಆಡ್ದಂಗೆ ಆಡ್ತಾನೆ. ನಿಮ್ಮ ಅಣ್ಣ ಏನಂದ್ರೂ ಕ್ಲಾಸ್ ಐತಿ ತಗೊಬಿಟ್ಟು ಬಂದು ನಿಲ್ಲಿಸ್ಕೊತಾನೆ. ಸುಮ್ಮನೆ ಯಾಕೆ ಮಾತಾಡಬೇಕು? ಸುಮ್ಮನೆ ಬಾ. ನೀನು ಸುಮ್ಮನೆ ಇರ್, ನೀನು ಉರಿಸ್ತೀನಿ ನಾನು. ರೀ ನಾವು ಹೊಸ ಕಾರ್ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಬ್ಬಬ್ಬಬ್ಬ ಊರಾಗೋದು ಎಷ್ಟು ಜನ ಕೊಟ್ಟೆವು ರೀನು. ಅದೇನು ಕತ್ತಿನೋ ನನಗಂತೂ ಗೊತ್ತಿಲ್ಲ ರೀ. ಬರೀ ಹೊಟ್ಟೆ ಉರ್ಕೊಂಡೇನಿಯಾ ಸಾಯ್ತಾವ್ರೆ. ಅಯ್ಯೋ ನಮ್ಮ ಅಮ್ಮ ಇನ್ನೂ ಬಂದೈತೋ ಬಂದಿಲ್ವೋ, ಬಂದಿರಬೇಕು ಅಂತ ಅನ್ನಿಸ್ತದೆ. ಇರಿ ಅಮ್ಮನ್ನ ಕರಿತೀನಿ. ಇವಳು ಅಲ್ಲಿ ಯಾಕೆ ಹೋಗ್ಬಿಟ್ಟು ಬಿಲ್ಡಪ್ ಕೊಡ್ತಾವಳೆ? ಅಲ್ಲಿ ಹೋಗ್ಬಿಟ್ಟು ಯವ್ವ ಲೇ ನೇತ್ರ, ಲೇ ನೇತ್ರ, ಅಮ್ಮ ಅಮ್ಮ ಅಮ್ಮ, ಲೇ ನೇತ್ರ, ನಿಮ್ಮಮ್ಮ ಬಂದಿಲ್ಲ ಅಂತ ಹೇಳ್ದೆ ಅಲ್ವೇನೆ? ನಮ್ಮ ಮನೆಗೆ ಯಾರನ್ನ ಒಬ್ರು ಈಚೆ ಕಡೆಗೆ ಬರೋಕ್ಕೆ ಏನಾದರೂ ಮಾಡಬೇಕು ಅಲ್ವೇನ್ರಿ? ಅದಕ್ಕೆ ಟ್ರಿಕ್ಸ್ ಇದೆಲ್ಲನೂ ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಸುಮ್ಕೇರಿ. ಇಲ್ಲ ಒಳಗಡೆ ಕುತ್ಕೊಂಡು ಜೋರಾಗಿ ಆರ ನೋಡಿರಿ. ಆರನೆಲ್ಲ ಹೊಡಿಯೋಕ್ಕಾಯ್ತದ? ಏನಾಯ್ತದೆ ಹೊಡೆದ್ರೆ? ಏನಾಯ್ತದೆ ಅಂತ ಹೇಳಿದ್ರೆ ಸುಮ್ಕಿರ್ ನಾನು ಹೊಡಿಯಕ್ಕಿಲ್ಲ. ನಿಮ್ಮಮ್ಮ ಇಲ್ಲ ಕಣಮ್ಮ. ಹೋ, ನಮ್ಮಮ್ಮ ಇನ್ನೂ ಬರಲಿಲ್ವಾ? ನಮ್ಮಮ್ಮ ಬರಬೇಕಿತ್ತೆ. ನಮ್ಮಮ್ಮ ಯಾಕೆ ಬರಲಿಲ್ಲ ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಛೇ, ನಮ್ಮಮ್ಮ ಬರಬೇಕಿತ್ತು. ಏನು ಮಾಡಲಿ? ನಮ್ಮಮ್ಮ ಬಂದಿದ್ರೆ ನಿನಗೆ ಸಂದಕ್ಕಿರೋದಲ್ವಾ? ನಮ್ಮಮ್ಮಂಗೆ ನಾನು ತಗೊಂಡಿರೋ ಹೊಸ ಕಾರ್ ತೋರಿಸ್ಬೇಕಿತ್ತು. ಮೊದಲು ನಮ್ಮಮ್ಮಂಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಷ್ಟು ಆಸೆಯಿಂದ ಬಂದೆ. ಆದರೆ ನಮ್ಮಮ್ಮನೇ ಇಲ್ಲ. ನಾನು ಹೊಸ ಕಾರ್ ಒಳಗಡೆ ನಮ್ಮಮ್ಮನ್ನ ರೌಂಡ್ಸ್ ಕರ್ಕೊಂಡು ಹೋಗ್ಬೇಕಿತ್ತು. ಓ, ಹೊಸ ಕಾರ್ ತಗೊಂಡ್ರಾ? ಯಾಕೆ? ಈ ಕಾರ್ ನೋಡ್ರೆ ಗೊತ್ತಾಗಕ್ಕಿಲ್ವಾ ಹೊಸ ಕಾರು ಅಂತ? ಈಗ ಬಂದ್ಲು ಅಲ್ವಾ, ಉರಿಸ್ತೀನಿ. ಏನು ಗೊತ್ತಾ, ನಮ್ಮ ಯಜಮಾನ್ರು ನಾನು ಬಿಸಿಲಾಗಿ ನಡಿಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಬೇಕು ಅಂತಲೇ ಕಾರ್ ಕೊಡ್ಸಿದ್ರು ನಮ್ಮ ಯಜಮಾನ್ರು. ನನಗೆ ಒಂದು ಚೂರು ನೋವಾಗಬಾರ್ದು ಅಂತ ಹೇಳ್ಬಿಟ್ಟು ಕಾರ್ ತೊಗೊಂಬಿಟ್ಟು ಬಂದವ್ರೆ. ಇನ್ಮೇಲೆ ನಾನಂತೂ ಕಾರಾಗೇ ಓಡಾಡೋದಪ್ಪ, ನಡ್ಕೊಂಡೆಲ್ಲ ಓಡಾಡೋಂಥದ್ದು ಏನೂ ಇಲ್ಲ ನನಗಂತೂ. ಅಯ್ಯೋ, ಕಾರ್ ಇಲ್ದಿದ್ದಂಗೆ ನಡೆಯೋಕ್ಕಾಯ್ತದ? ಎ ಸಿ ಹಾಕ್ಕೊಂಡ್ರೆ ತಣ್ಣಗಿರ್ತದೆ. ಏಳ್ಗೆಲಿಂದ ಬಂತ ದುಡ್ಡು. ನೇತ್ರ ಹೋಗನ್ ಬಾ. ನಿಮ್ಮ ಅಮ್ಮ ಇಲ್ವಲ್ಲ, ಹೋಗನ್ ಬಾ. ಸುಮ್ಕೆ ಯಾಕೆ? ಬಾ ಬಾ, ನಡಿ ಹೋಗನ್ ನಡಿ. ರೀ ಬಿರ್ರಿ ಹೋಗೋಣ. ಪಾಪ ನಮ್ಮ ಮನೆಯವರು ಕಾರ್ ನೋಡ್ಲಿ ಪಾಪ. ಎಂದು ನೋಡಿಲ್ವಲ್ಲ ಕಾರ್ನ ಪಾಪ. ಈಗ ನೋಡಿ ಕಣ್ ತುಂಬಿಸ್ಕೊಂಡ್ಲಿ. ನಾವು ಬೇಜಾನ್ ಕಾರ್ ನೋಡಿದ್ದೀವಿ, ಇದನ್ನೇನು ನೋಡ್ಕೊಂಡು ತುಂಬಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೊಸ ಕಾರ್ ತಗೊಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲೇನು ಬಂದು ಬಿಲ್ಡಪ್ ಕೊಡಬೇಡ ನೀನು. ಅಯ್ಯೋ, ಯಾರು ಹೇಳಿದ್ರು ಬಿಲ್ಡಪ್ ಕೊಡ್ತಾ ಇದ್ದೀನಿ? ಬಿಲ್ಡಪ್ ಅಂತ ಹೇಳ್ಬಿಟ್ಟು ನಾನು ಹಂಗೆಲ್ಲ ಬಿಲ್ಡಪ್ ಎಲ್ಲ ಕೊಡ ಅಂತೋಳೆ ಅಲ್ಲಪ್ಪ. ನನಗೇನು ಅದೇ ನಿನ್ನ ಕೆಲಸ. ನೋಡಿ, ನೀನು ಹೊಟ್ಟೆ ಉರ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತದೆ? ನೀನು ಹೊಟ್ಟೆ ಉರ್ಕೊಂತ ಇದೆಯಾ ಅಷ್ಟೇ. ನೋಡು, ನಾನೇನು ಬಿಲ್ಡಪ್ ಕೊಡ್ತಿಲ್ಲ, ಇರೋದು ಇದ್ದಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಯಾಕೆ ನಿಂಗೆ ಹೊಟ್ಟೆ ಉರಿತಾಯ್ತಾ?
ಲೇ ನನ್ಗೆ ಯಾಕೆ ಹೊಟ್ಟೆ ಉರಿ? ನನ್ನ ಗಂಡನ ಕೇಳಿದ್ರೆ ನನ್ನ ಗಂಡ ಬೆಳಿಗ್ಗೆ ತಗೊಬಿಟ್ಟು ಬರ್ತಾನೆ. ಬೇಕು ಅಂದರೆ ನನಗೇನು ಕಾರ್ ಇಷ್ಟ ಇಲ್ಲ, ನನಗೇನು ಬೇಕಾಗೂ ಇಲ್ಲ. ಅದಕ್ಕೆ ನಾನು ಇವನು ತೋರಿಸಿಲ್ಲ. ಭ್ರಮೆನಾಗೆ ಇರು. ಇದೇನು 1 ಲಕ್ಷ 2 ಲಕ್ಷಕ್ಕೆ ಸಿಗೋ ಗಾಡಿ ಅಂತ ಅನ್ಕೊಂಡ. 10 ಲಕ್ಷ ರೂಪಾಯಿ ಗಾಡಿ ಇದು. ಇದು ನಿಂಗೆ ಬೇಕು ಅಂದ ತಕ್ಷಣ ಹೋಗಿ ಅಂಗಡಿನಾಗ ಚುರುಮುರಿ ತಂದಂಗೆ ತರಕ್ಕಾಗಕ್ಕಿಲ್ಲ. ಅದನ್ನ ಗೆಪ್ತಿಗೆ ಮಾಡಿಕ, ಸರಿನಾ? ಲೇ ನೇತ್ರ, ಏನೇ ನಿಂದು ಯಾವಾಗೂ ಏನಾರ ಒಂದು ಕಿರಿಕಿರಿ ಮಾಡ್ಕೊಂಡು ಬರ್ತೀಯಲ್ಲ? ಹೋ ಅಣ್ಣ, ಈಗ ಬಂದ. ನಾನೇನು ಕಿರಿಕಿರಿ ಮಾಡ್ತಿಲ್ಲಪ್ಪ. ನಾನು ಯಾಕೆ ಕಿರಿಕಿರಿ ಮಾಡಲಿ? ನನಗೇನು ತಲೆ ಕೆಟ್ಟೈತಾ ಕಿರಿಕಿರಿ ಮಾಡೋಕ್ಕೆ? ನೋಡಿ, ಹೊಸ ಕಾರ್ ತಗೊಂಬಿಟ್ಟು ಬಂದಿದ್ನಲ್ಲ, ತೋರ್ಸೋಣ ಅಂತ ಬಂದೆ ಅಷ್ಟೇನೆ. ನಮ್ಮ ಅಮ್ಮಂಗೆ ತೋರ್ಸೋಣ ಅಂತ. ನಮ್ಮ ಅಮ್ಮ ಇರಲಿಲ್ಲ, ಸುಮ್ಮನೆ ಅದೇ ಏನೋ ಹೇಳ್ತಾ ಇದ್ದೆ. ಎಂಥ ಕೈಲಾಗ್ದಿರ ನನ್ನ ಮಗನ ಕಟ್ಕೊಂಡಿದ್ಯಾ, ಹಾಗೆ ಹಿಂಗೆ ಅವನ ಕೈಲಿ ಏನು ಕಿಸಿತೈತೆ ಅಂತ ಹೇಳ್ಬಿಟ್ಟು. ಮತ್ತೆ ನಿನ್ನ ಕೈಲಿ ಏನು ಕಿಸಿತೈತೆ ನೋಡ್ದ? ನನ್ನ ಗಂಡ ನಾನು ನಡ್ಕೊಂಡು ಓಡಾಡೋದನ್ನ ಸಹಿಸೋಕ್ಕಾಗದಿದ್ದಂಗೆ ಅಯ್ಯೋ ನೀನು ನಡಿಬಾರ್ದು ನೇತ್ರ ಅಂತ ಹೇಳ್ಬಿಟ್ಟು ನನಗೋಸ್ಕರ ಕಾರ್ ತಗೊಂಬಿಟ್ಟು ಬಂದರು. ಇಂಥ ಗಂಡನ ಪಡೆಯೋಕೆ ನಾನು ಪುಣ್ಯನೇ ಮಾಡಿದ್ದೆ. ನೀನು ಪದೇ 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 ಎಂತನ್ನ ಕಟ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದೆ. ಈಗ ಅರ್ಥ ಆಯ್ತಾ? ನಾನು ಚೆನ್ನಾಗಿರೋರ್ನೇ ಕಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನನ್ನ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇರಬೇಕು. ನೇತ್ರ ಹೋಗೋಣ ಬಾರಿ, ಟೈಮ್ ಆಯ್ತು, ನಾನು ಹೊರಗಡೆ ಹೋಗ್ಬೇಕು ಬಾರಿ. ಸುಮ್ಕಿರ್ರಿ. ಇದೊಂದು ಕಾರ್ ತಗೊಂಡು ಬಂದಿದ ತಕ್ಷಣ ಏನು ಗ್ರೇಟ್ ಆಗೋಗ್ಬಿಟ್ಟ ನೀನು? ಲೇ ಸುಮ್ಮನೆ ಕಾರ್ ಎತ್ಕೊಂಡು ಹೋಗಿ ಈ ಡ್ರಾಮಾ ಕ್ರಿಯೇಟ್ ಮಾಡಬೇಡ. ಇಲ್ಲಿ ನನಗೂ ಗೊತ್ತು, ಬಂದ್ಬಿಟ್ಲಿ ಅಮ್ಮ ಇಲ್ಲ ಅಂತ ಗೊತ್ತಾನೆ, ಅಮ್ಮ ಅಜ್ಜರ ಮನೆಗೆ ಹೋಗೈತೆ ಅಂತ ಗೊತ್ತಾನೆ. ಈ ಬಿಲ್ಡಪ್ ಎಲ್ಲನೂ ಯಾಕೆ ಬೇಕು? ನನಗೇನು ಅರ್ಥ ಆಯ್ತಿಲ್ವಾ? ಬಂದ್ಬಿಟ್ಟು ಬೇಕು ಅಂತ ನೀನು ಬಿಲ್ಡಪ್ ಕೊಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಸುಮ್ಕೆ ನೀ ಹೊತ್ಕೊಂಡು ಕಾರ್ ಎತ್ಕೊಂಡು ನೋಡಿ. ಅಷ್ಟೊಂದು ನಿನ್ಗೆ ಅಮ್ಮಂಗೆ ತೋರಿಸ್ಬೇಕು ಅನ್ನೋ ಆಸೆ ಇದ್ರೆ ಅಜ್ಜಿ ಊರಿಗೆ ಹೋಗ್ಬಿಟ್ಟು ಎಲ್ಲ ತೋರಿಸ್ಕೊಂಬಿಟ್ಟು ಬಾ ಹೋಗು. ಸುಮ್ಕೆ ನೀನು ನನ್ನ ಯಾಕೆ ತಲೆ ತಿಂತ ಇದೀಗ? ಹೋಗು ಮನೆ ಮುಂದೆ ತಗೊಬಿಟ್ಟು ಬಂದು. ಏನು ಯಾರು ಸಾಧನೆ ಮಾಡಿರೋದಿರೋದು ಸಾಧನೆ ಮಾಡ್ಬಿಟ್ಟಿದ್ದೀರಾ ಗಂಡ ಹೆಂಡ್ರು ಅನ್ನಂಗೆ. ಈಗೇನೆ 50,000 ಕೊಟ್ಟಿದ್ರು ಕಾರ್ ಕೊಡ್ತಾರೆ, ಅದಕ್ಕೆ ತಿಂಗಳ EMI ಕಟ್ಕೊಂಡೋಗಿ ಅದನ್ನು ಕಾಪಾಡ್ಕೊಳ್ಳತ್ತಾನೆ ಲೆಕ್ಕ. ಅದು ಕಾಪಾಡ್ಕೊಂಡ್ಮೇಲೆ ಆವಾಗ ಹೇಳು. ಸುಮ್ಮನೆ ಈಗ ಸದ್ಯಕ್ಕೆ ಹೋಗೋದ್ ಕಲಿ. ಯಾಕಣ್ಣ ಕಾರ್ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾಯ್ತಾ? ನೀನು ಹೆಂಡ್ತಿನ ಹಿಂಗೆ ನೋಡ್ಕೊಂತಿಲ್ವಲ್ಲ ಅಂತೇಳ್ಬಿಟ್ಟು ನಿನ್ನ ಹೆಂಡ್ತಿಗೂ ಒಳೊಳಗೆ ಏನಿಯಾ ಕುದಿತಾ ಐತೆ. ನಾನು ಹೋದ್ಮೇಲೆ ಅಂತಾಳೆ, ಅಯ್ಯೋ ರೀ ನೋಡಿ ಅವಳು ಕಾರ್ ತಗೊಂಬಂದವಳೆ, ನೀವು ತರಬೇಕು ತಾನೇ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಇಂಥ ಕಾರ್ ತರಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ. ಈ ಕಾರ್ ಒಳಗಡೆ ಕೂತ್ಕೊಂಡ್ರೆ ಆಕಾಶದಾಗ ತೇಲಾಡ್ದಂಗೆ ಆಯ್ತದೆ. ಲೇ ಈಗ ಗೊತ್ತಾಯ್ತೇನೆ ಪ್ರಿಯಾ, ನಿನ್ನ ಗಂಡಂಗಿನ ನನ್ನ ಗಂಡ 1000 ಪಟ್ಟು ಮೇಲೂ ಅಂತ. ನನ್ನ ಗಂಡನೇ ನೀ ಕಸ ಗುಡಿಸು ಪಾತ್ರೆ ತೊಳಿ ಅಂತ ಹೇಳ್ತಾ ಇದ್ದೆ. ಈಗ ನಿನ್ನ ಗಂಡಂಗೆ ನೀ ಹೇಳು. ನನ್ನ ಗಂಡ ಇವಾಗ ಯಾವುದ್ರಾಗೂ ಕಮ್ಮಿ ಇಲ್ಲ ಕಣಮ್ಮ, ಎಲ್ಲವುದ್ರಾಗೂ ಎತ್ತಿದ ಕೈ. ಮಗಳೇ ಬುಡವ ಹೋಗ್ಲಿ. ಏನೋ ತಗೊಂಡಿದ್ದೀಗಲ್ಲ ಬುಡು, ಬಂದ್ಬಿಟ್ಟು ಇಲ್ಲಿ ಯಾಕೆ ಸುಮ್ಮನೆ ಜೋರ ಕಿತ್ತಾಡೋದು ಮಾಡೋದು? ಶುಭ ಕಾರ್ಯ ಕಾರ್ ತಗೊಂಡ್ರದು ಅಂತಂದ್ರೆ ಶುಭ ಕಾರ್ಯನೇ ಅಲ್ವಾ? ಹಂಗೆ ತಗೊಂಡ್ಮೇಲೆ ಹಂಗೆಲ್ಲ ಇದು ಮಾಡ್ಕೊಳಕ್ ಹೋಗ್ಬಾರ್ದು ಕಣವ. ಸರಿನಾ? ಸುಮ್ಮನೆ ಇರಬೇಕು. ತಗೊಂಡಿದ್ಯಾ ಅಷ್ಟೇ ನೀ. ಬುಡು ಬಾ, ಒಳಗಡಿಗೆ ಬಾ. ಅಯ್ಯೋ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲಪ್ಪ. ಕಾರ್ ತೊಗೊಂಡು ಇನ್ನೂ ಬೆಟ್ಟಕ್ಕೆಲ್ಲ ಹೋಗ್ಬೇಕು, ಸಿದ್ರು ಬೆಟ್ಟಕ್ಕೆಲ್ಲ ಹೋಗ್ಬೇಕು, ಇನ್ನು ಎಷ್ಟು ದೇವಸ್ಥಾನಗಳಿಗೆ ಹೋಗ್ಬೇಕು. ನಮಗಂತೂ ಒಳಗಡೆ ಕುತ್ಕೊಳ್ಳೋಷ್ಟು ಟೈಮೇನೇ ಇಲ್ಲ. ಹೀಗೆಲ್ಲ ರೌಂಡ್ಸ್ ಹೊಡಿಬೇಕು. ಗೊರವನಹಳ್ಳಿ, ಸಿದ್ರು ಬೆಟ್ಟ, ಶಿವಗಂಗೆ ಎಲ್ಲನೂ ರೌಂಡ್ಸ್ ಹೊಡ್ಕೊಂಬಿಟ್ಟು ಬರಬೇಕು ಹೋಗಿ. ಮನೆ ಒಳಗಡೆ ಕುತ್ಕೊಂಡ್ರೆ ಏನು ಗತಿ ಇಲ್ದಿರೋರು ಕುತ್ಕೊತಾರೆ ಮನೆ ಒಳಗಡೆ. ನಾನು ಯಾಕೆ ಕುತ್ಕೊಳ್ಳಿ ಮನೆ ಒಳಗಡೆ? ನಮ್ಮ ಹತ್ರ ಕಾರ್ ಐತೆ, ಕಾರಾಗೆ ಆರಾಮಾಗಿ ಓಡಾಡ್ಕೊಂಬಿಟ್ಟು ಬರ್ತೀವಿ. ಇವಳು ಹೊಡಿತಾ ಇರೋ ಬಿಲ್ಡಪ್ಗೆ ವಿಮಾನ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವನೇನೋ ಗಂಡ ಅಂತ ಅನ್ಕೋಬೇಕು. ಅಷ್ಟು ಬಿಲ್ಡಪ್ ಹೊಡಿತಾವಳಲ್ಲ ಇವಳು. ಅಯ್ಯೋ ಇವಳು ಎಲ್ಲಿಂದ ಉಟ್ಬಿಟ್ಲ ನಮ್ಮ ಮನೆಗಂತೂ ಮೈಯೆಲ್ಲ ಪರ್ಚ್ಕೊಳಂಗಾಯ್ತಾಯ್ತು ನನಗಂತೂ. ಲೇ ನೇತ್ರ ಬಾರಿ, ಟೈಮ್ ಆಯ್ತು, ಹೋಗ್ಬೇಕು ಬಾರಿ, ನಮ್ಮ ಅಣ್ಣ ಕಾಯ್ತಾ ಇರ್ತಾನೆ. ಹೋ ಹೌದಲ್ವಾ, ನಾವು ಶಿವಗಂಗೆಗೆ ಹೋಗ್ಬೇಕು ಇವಾಗ. ಅದು ಬೇರೆ ಈಗ ಅಯ್ಯೋ ಟೈಮ್ ಆಗೋಗ್ಬಿಡ್ತೈತೆ. ಬನ್ನಿ, ಅಮ್ಮ ಯಾವಾಗ ಬರ್ತೈತೆ ಅವಾಗ ಇನ್ನೊಂದ್ಸಲ ಕರ್ಕೊಂಬಿಟ್ಟು ಬಂದು ಅಮ್ಮಂಗೆ ತೋರಿಸ್ತೀನಿ. ಇಲ್ಲಾಂದರೆ ಕಾರ್ನೇನು ಇಲ್ಲಿಗೆ ತಗೊಂಡು ಬಂದು ತೋರಿಸ್ತೀನಿ ಅಮ್ಮಂಗೆ. ಫೋಟೋ ಎಲ್ಲ ವಿಡಿಯೋ ಎಲ್ಲನೂ ಕಳಿಸೋಣಂದರೆ ನಮ್ಮ ಅಮ್ಮನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟೈತೆ. ಸರಿ ನಡೀರಿ, ಆಮೇಲೆ ಯಾವಾಗನ ಬಂದು ತೋರಿಸಿದ್ರಾಯ್ತು. ಇಲ್ಲ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರೋಣ ಬಿಡಿ. ಸರಿ ಪ್ರಿಯಾ, ನಾವಿನ್ನು ಬರ್ತೀವಿ. ಹೊಸ ಕಾರಲ್ವಾ, ಹುಷಾರಾಗಿ ಹೋಗ್ಬಿಟ್ಟು ಬರ್ಬೇಕು ನಾವೂನು. ನೀನಂತೂ ಬಸ್ಸಾಗ ಓಡಾಡಿ ಅಭ್ಯಾಸ ಆಗೈತೆ, ಬಸ್ಸಲ್ಲೇ ಓಡಾಡು. ಕಟ್ಕೊಂಡಿರೋ ಗಂಡನ ಯೋಗ್ಯತೆ ಅಷ್ಟೇ ನೀಯ. ನನ್ನ ಗಂಡನ ಯೋಗ್ಯತೆ ಮಾತಾಡಕ್ಕೆ ಬರ್ತಾರೆ, ಅವ್ರ ಯೋಗ್ಯತೆಗಳೇ ಸರಿ ಇರೋಕ್ಕಿಲ್ಲ. ಸರಿ ಆಯಿತು, ನಾವಿನ್ನು ನೋಡ್ತೀವಿ. ಸರಿ ರೀ, ನಡೀರಿ ಹೋಗೋಣ. ಅಪ್ಪ ಸದ್ಯ ಇವಾಗ ನಾವು ಹೋಗೋಣ ಅಂದಲ್ಲ ರೀ. ಹುಷಾರಾಗಿ ತೆಗಿರಿ ಹಿಂದ್ಗಡಿಕೆ. ಹಾಂ ಹಂಗೆ ಗೇಟ್ ಐತೆ, ಸ್ವಲ್ಪ ನೋಡ್ಕೊಂಡು ತೆಗಿರಿ. ಇನ್ನು ಹಿಂದಕ್ಕೆ ತೆಗಿರಿ. ಸರಿ ಬರ್ತೀವಿ. ನಮ್ಮ ಕಾರ್ಗೆ ದೃಷ್ಟಿ ಬೇರೆ ತೆಗಿಸ್ಬೇಕಪ್ಪ. ಅದು ಎಷ್ಟು ದೃಷ್ಟಿ ಆಗಿರ್ತದೋ ಏನೋ ನಮ್ಮ ಕಾರ್ಗೆ. ಸರಿ ನಾವಿನ್ನು ಬರ್ತೀವಿ. ಕಾರ್ ಸಣ್ಣಕ್ಕಿತ್ತು, ಚೆನ್ನಾಗಿದ್ರೆ ಹತ್ಕೊಂಡು ಹೋಗ್ಬೇಕಿತ್ತು. ಅದು ನಮ್ಮ ಮುಂದೆ ಹೇಳೋಂಥ ಅವಶ್ಯಕತೆ ಏನೈತೆ? ಅಲ್ಲ ಕಣೋ ಮಗನೇ, ನೀವು ನನ್ನ ಮಗ ಅಂತ ಕರೆಯೋ ಅವಶ್ಯಕತೆ ಇಲ್ಲ, ಸರಿನಾ? ಸುಮ್ಮನೆ ಹೋಗಿ ನನ್ನ ತಲೆ ತಿನ್ಬೇಡಿ. ಪ್ರಿಯಾ, ನಿನಗೆ ಬೇಜಾರಾಯ್ತಾ?
ಅವಳ ಕಾರ್ ನೋಡ್ಬಿಟ್ಟು ನಿನಗೂ ಕಾರ್ ಬೇಕು ಅಂತ ಏನಾದ್ರೂ ಅನ್ನಿಸ್ತಿತ್ತಾ? ರೀ ಅಯ್ಯೋ ಅಂತ ಕಾರ್ ಕಟ್ಕೊಂಡು ನಮ್ಗೇನ್ರಿ ಆಗಬೇಕು? ಆ ಕಾರಿಗೆ ಬಂಡವಾಳ ಹಾಕೋದಕ್ಕಿಂತ ಬಾಯಿ ಮುಚ್ಕೊಂಡಿರೋದ್ ಮೇಲೆ ಸುಮ್ಕಿರ್ರಿ. ಅದೇನೋ ಅಂತಾರಲ್ಲ ಹಂಗಾಯ್ತು. ಯಾವತ್ತೂ ಕಾಂಪಿಟೇಷನ್ ಮೇಲೆ ಬದುಕಕ್ಕೆ ಹೋಗ್ಬಾರ್ದು. ಅವ್ರು ತಂದ್ರು ಇವ್ರು ತಂದ್ರು ಅಂತ ಮೈ ಪರ್ಚ್ಕೊಳಕಾಯ್ತದ? ಅದೇ 10 ಲಕ್ಷ ರೂಪಾಯಿ ಇನ್ನೊಂದು 10 ಲಕ್ಷ ರೂಪಾಯಿ ಸೇರಿಸಿ ಎಲ್ಲನ ಸೈಡ್ ತೆಗ್ರಿ. ಡಬ್ಬಲ್ ಆಯ್ತದೆ. ಕಾರ್ ಏನ್ರಿ ಯಾವಾಗನ ಒಂದು 2 ಲಕ್ಷ ಕೊಟ್ಟು ಸೆಕೆಂಡ್ಸ್ ತಗೊಬಿಟ್ಟು ಬಂದು ನಿಲ್ಲಿಸ್ಕೊಂಡ್ರು ಆಗಕ್ಕಿಲ್ವಾ? ಏನೋ ದುಡ್ಡೆಲ್ಲ ಬೇಜಾನ್ ತುಳುಕ್ಬೇಕಾರೆ ಅವಾಗ ಬೇಕಾದ್ರೆ ತಂದು ಮಡಿಕೊಳ್ಳೋಣ. ಸಾಲ ಫಲ ಮಾಡ್ಬಿಡ್ತಾರ ಅಂತದೇನೈತೆ. ಇವಾಗ ನಿಮ್ಮಮ್ಮ ಎಲೆಕ್ಷನ್ ಪಲಕ್ಷನ್ ಅಂತ ಹೇಳ್ಬಿಟ್ಟು ಇರಾಪುರ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟು ಹೋಗೈತೆ. ಇನ್ನು ಏನೈತೆ ನಮ್ಮ ಹತ್ರ ಕಾರ್ ತಗೊಬಿಟ್ಟು ಬಂದು ನಿಲ್ಸಕ್ಕೆ ತೊಂದರೆ ಫುಲ್ ಕ್ಯಾಶ್ ಕೊಡ್ತು ನಿಲ್ಲಿಸ್ಬೇಕು. ಇ ಎಮ್ ಐ ಹಾಕಿಸ್ಕೊಂತರೋದು ಕೊಟ್ಟಕ್ಕಾಗ್ದಿರಂಗೆ ಹೋಗೋದು ಇದೆಲ್ಲ ಬೇಕಾ? ಇಷ್ಟಕ್ಕೂ ನನಗೇನು ಕಾರ್ ಅವಶ್ಯಕತೆ ಏನಿಲ್ಲ ರೀ. ನಾನು ಎಲ್ಲಿ ಓಡಾಡ್ತೀನಿ, ಯಾವಾಗೂ ಮನೆಗೆ ಏನೇ ಇರ್ತೀನಿ. ಇನ್ನು ಕಾರ್ ತಗೊಂಡು ನನಗೇನ್ರಿ ಆಗಬೇಕು? ಅದ್ರ ಅವಶ್ಯಕತೆ ನನಗೇನೂ ಇಲ್ಲ. ಸರಿನಾ? ನೀವು ಅವಳು ತಂದ್ರು ಇವಳು ತಂದ್ರು ಅಂತ ಹೇಳ್ಬಿಟ್ಟು ಅಯ್ಯೋ ತಲೆ ಕೆಡಿಸ್ಕೊಂಡು ತಗೊಬಿಟ್ಟು ಬರೋಂಥ ಅವಶ್ಯಕತೆ ಏನಿಲ್ಲ. ಅವರು ಬೇಕಿರ್ತದೆ ತಗೊಂಡಿರ್ತಾರೆ, ನನಗೆ ಬೇಕಿಲ್ಲ. ನಡೀರಿ ಸುಮ್ಮನೆ. ಅದು ನಿಜನೇ ಬಿಡು. ಬೇರೆ ಹೆಣ್ತಿರೆಲ್ಲ ನೋಡಿದ ತಕ್ಷಣ ಬೇಕು 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 ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆದರೆ ನೀನು ಯಪ್ಪ ಏನು ಕೇಳೋದೇ ಇಲ್ವಲ್ಲ. ನನ್ನ ಅದೃಷ್ಟ. ಸರಿ ಸರಿ ಬಾ. ಅಯ್ಯೋ ಅವಳ ಕತೆಗೆ ಹೋಗು. ಬಿಲ್ಡಪ್ ಪ್ರಾಣಿ ಅವಳಂತೂ ನನ್ನ ತಂಗಿ. ಬಾ.